ವೇದಿಕೆ ಇರುವಂಥ ನಿಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಸರ್ ಅವರೇ, ಈಗ ತಾನೇ ನಮ್ಮೆಲ್ಲ ಉದ್ದೇಶಿಸಿ ಮಾತಾಡಿದಂಥ ಹುಬ್ಬಳ್ಳಿಯ ಶಾಸಕರೇ, ಪದ್ಮರಾಜ್ ಅವರೇ, ಈ ಕಾರ್ಯಕ್ರಮದ ಸಂಘಟಕರೇ, ವಿವಿಧ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸರ್ವ ಸದಸ್ಯರು, ವಿವಿಧ ಧಾರ್ಮಿಕ ಎಲ್ಲ ಮುಖಂಡರೇ, ಇದೊಂದು ವಿಶಿಷ್ಟವಾದ ಕಾರ್ಯಕ್ರಮ ಅಂತ ನಾ ಭಾವಿಸ್ತಾ ಇದ್ದೇನೆ. ಕಳೆದ ಸಾರಿ ಕೂಡ ನನಗೂ ಆಹ್ವಾನ ಮಾಡಿದರೆ, ಆದರೆ ಕೆಲಸದ ನಿಮಿತ್ತ ನನಗೆ ಬರಲಿಕ್ಕೆ ಆಗಿರಲಿಲ್ಲ. ಈ ಸಾರಿ ಬರಬೇಕು, ಭಾಗವಹಿಸಬೇಕು, ಯಾವ ರೀತಿ ಕಾರ್ಯಕ್ರಮ ತಾವು ಮಾಡ್ತಾ ಇದ್ದೀರಿ ಅನ್ನೋದು ನೋಡಲಿಕ್ಕೆ ನಾನು ವಿಶೇಷವಾಗಿ ಇವತ್ತು ಬಂದಿದ್ದೇನೆ. ಇಲ್ಲಿ ಬಂದ್ಮೇಲೆ ಭಾಳ ವಿಶಿಷ್ಟವಾದ ಕಾರ್ಯಕ್ರಮ. ನಾವೆಲ್ಲ ರಾಜಕೀಯ ಸಾಮಾಜಿಕ ಹೋರಾಟದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪರಿಚಯ, ಅವರ ವಿಚಾರಗಳನ್ನು ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಆದರೆ ತಾವು ಒಂದು ಕ್ರೀಡೆ ಮೂಲಕ ಅವ್ರ ವಿಚಾರಗಳನ್ನು ಹೇಳುವಂಥ ಹೊಸ ದಾರಿಯನ್ನು ತಾವು ಹುಡುಕಿದರೆ ಇದು ಒಳ್ಳೆಯ ಮಾರ್ಗ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ವ್ಯಕ್ತ ಮಾಡ್ತಾ ಇದ್ದೇನೆ. ಈ ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ನಮ್ಮ ಸ್ಪೀಕರ್ ಅವರು ಅಭಯ್ ಪ್ರಸಾದ್ ಅವರು, ಅವರ ಕಾರ್ಯ, ಅವರ ಎಷ್ಟು ಮಹತ್ವ ಇದೆ, ಅದು ನಮ್ಮ ಬದುಕಲಿಕ್ಕೆ ಸಂವಿಧಾನ ಎಷ್ಟು ಅನುಕೂಲ ಇದೆ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಅದಕ್ಕೆ ನಾನು ಪದೇ ಅದನ್ನ ಮತ್ತೆ ಹೇಳಲಿಕ್ಕೆ ಹೋಗಲ್ಲ. ಈ ನಮ್ಮ ಕ್ರೀಡಾಕೂಟ ಯಶಸ್ವಿ ಆಗಲಿ, ಮತ್ತು ಮುಂದಿನ ಸಾರಿ ಇದು ಪ್ರತಿ ವರ್ಷ ನಿರಂತರವಾಗಿ ನಡೀಬೇಕು. ಈ ಕಾರ್ಯಕ್ರಮ ಮೂಲಕ, ಈ ಕ್ರೀಡೆಯ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಲವಾರು ವಿಚಾರಗಳು, ಅದರ ಮಹತ್ವವನ್ನು ಈ ಕಾರ್ಯಕ್ರಮ, ಈ ಕ್ರೀಡೆ ಮೂಲಕ ತಾವು ಏನು ಸಾರ್ತಾ ಹೊಂಟಿದ್ರಿ, ಇದು ನಿರಂತರವಾಗಿ ಮುಂದುವರಿಯಲಿ ಅನ್ನೋ ಮಾತನ್ನು ಈ ಸಂದರ್ಭ ಹೇಳ್ತಾ, ಈ ಭಾಗದಲ್ಲಿ ನಮ್ಮ ಸ್ಪೀಕರ್ ಅವರು, ಅದು ಕ್ರೀಡೆ ಇರ್ಬೋದು, ಅಭಿವೃದ್ಧಿ ಇರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಇನ್ನಿತರ ಯಾವುದೇ ಕೆಲಸಗಳನ್ನು ಬಹುಶಃ ಅವರು ಮುಂಚೆ ನಿಂತು ಮಾಡ್ತಾ ಇರೋದು ನಾವು ಕಾಣ್ತಾ ಇದ್ದೀವಿ. ಅವ್ರ ಸಹಕಾರದಿಂದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಿದೆ. ನೀವು ಹೇಳಿರುವಂಥ ಹಲವಾರು ಬೇಡಿಕೆಗಳನ್ನು ಖಂಡಿತವಾಗಿ ನಿಮ್ಮ ಜೊತೆ ಚರ್ಚೆ, ಮಾನ್ಯ ಸಭಾಧ್ಯಕ್ಷರ ಜೊತೆ ಚರ್ಚೆ ಮಾಡಿ ಅದನ್ನು ತಮ್ಮ ಕೊಡುವಂಥ, ಅದನ್ನು ಸರ್ಕಾರದಿಂದ ಪೂರೈಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅನ್ನೋ ಮಾತನ್ನು ಇವತ್ತು ಹೇಳುತ್ತಾ, ಈ ಕಾರ್ಯಕ್ರಮ ಕೂಡ ನನಗೂ ಭಾಗವಹಿಸಲಿಕ್ಕೆ ಭಾಳ ಸಂತೋಷ ಆಗಿದೆ. ಕೊನೆಯ ಮೂಲೆಯಿಂದ ನಿಮ್ಮನ್ನು ನೋಡಬೇಕು, ಇಲ್ಲೇನಿದೆ, ಯಾವ ರೀತಿ ನೀವು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀರಿ, ಇದರಿಂದ ಜನರಿಗೆ ಕೂಡ ಸಾಕಷ್ಟು ಕ್ರೀಡೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಮಾನ್ಯ ಅಭಯ್ ಪ್ರಸಾದ್ ಅವರು ಬಂದಿದ್ದೇವೆ. ಈ ಕಾರ್ಯಕ್ರಮ ನನಗೆ ಕೂಡ ಉದ್ಘಾಟನೆ ಮಾಡಲಿಕ್ಕೆ ಭಾಳ ಸಂತೋಷ ಆಗಿದೆ. ಅದಕ್ಕಾಗಿ ನಮಗೆ ಭಾಳಷ್ಟು ಗೌರವ ಪ್ರೀತಿಯನ್ನು ತಾವೆಲ್ಲ ನಮಗೆ ಅರ್ಪಿಸಿದ್ರಿ. ಇದಕ್ಕಾಗಿ ಸಂಘಟಕರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ಜೈ ಭೀಮ್.